ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿರೋ ಪ್ಲೀಸ್ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಕೆಸೆಟ್ ಬಗ್ಗೆ ಕೇಳ್ತಿದ್ದೀರಾ. ಕೆಸೆಟ್ ಕಟ್ ಆಫ್ ಹೆಂಗಿರುತ್ತೆ, ಕೆಸೆಟ್ ಕಟ್ ಆಫ್ ಯಾವ ಸಬ್ಜೆಕ್ಟ್ಗೆ ಎಷ್ಟಿರುತ್ತೆ ಅಂತ ಜಾಸ್ತಿ ಜನ ಕೇಳ್ತಿದ್ದೀರಾ. ಸೊ ಪೇಪರ್ ಈಸಿ ಇದ್ರೆ ಕಟ್ ಆಫ್ ಅನ್ನೋದು ಯಾವಾಗಾದ್ರೂ ಜಾಸ್ತಿ ಇರುತ್ತೆ. ಪೇಪರ್ ಟಫ್ ಇದ್ರೆ ಕಟ್ ಆಫ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಕೆಸೆಟ್ ಎಕ್ಸಾಮ್ಗೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಕೆಸೆಟ್ ಕಟ್ ಆಫ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ. ಈ ಸರಿ ನವೆಂಬರ್ಗೆ ಎಕ್ಸಾಮ್ ಆಗಿರೋದ್ರಿಂದ ಹಲವಾರು ಜನ ಎಕ್ಸಾಮ್ ಬರೆದಿದ್ದಾರೆ. ಬಿಕಾಸ್ ರೀಸನ್ ಏನಪ್ಪಾ ಅಂದ್ರೆ PG ಎಕ್ಸಾಮ್ಸ್ ನಿಮ್ಗೆ ಗೊತ್ತಿರ್ಬೋದು, ಜುಲೈ ಆಗಸ್ಟ್ ಅಲ್ಲಿ ಮುಗಿಸ್ತು. ಇದರಿಂದ ಮತ್ತೆ ಅಕ್ಟೋಬರ್ ಅಲ್ಲಿ PG ಅಡ್ಮಿಷನ್ಸ್ ಆಯ್ತು. ಸೊ ಫಸ್ಟ್ ಇಯರ್ಗೆ ಬಂದವರು ಕೂಡ ಎಕ್ಸಾಮ್ ಬರೆಯೋ ಚಾನ್ಸಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಕೆಸೆಟ್, ನೆಟ್ ಅಥವಾ PhD ಕಂಪಲ್ಸರಿ ಮಾಡಿದ್ದಾರೆ. ಇದರಿಂದ ಅವರು ಕೆಸೆಟ್ ಅಥವಾ ನೆಟ್ ಯಾವುದೋ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ಮಾತ್ರ ಗೆಸ್ಟ್ ಫ್ಯಾಕಲ್ಟಿ ಆಗಿ ಅವರು ಜಾಬ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದ್ರೆ ಜಾಬ್ ಇಂದ ತೆಗ್ದಾಕ ಚಾನ್ಸಸ್ ಜಾಸ್ತಿ ಇದೆ. ಇನ್ನ ಕೆಲವರು ಡೌಟ್ ಕೇಳ್ತಾ ಇದ್ದೀರಾ, 35% ಇದೆಯಲ್ಲ, 35% 40% ತೆಗೆದ್ರೆ ಮಾರ್ಕ್ಸ್ ನಾವು ಕ್ಲಿಯರ್ ಮಾಡ್ಬಿಡ್ತೀವ ಕೆಸೆಟ್ ಅಂತ ಜಾಸ್ತಿ ಜನ ಕೇಳ್ತಾ ಇದ್ದಾರೆ. ಅದು ಕ್ಲಿಯರ್ ಮಾಡ್ದಂಗಲ್ಲ. ಲೈಕ್ ಜನರಲ್ ಮೆರಿಟ್ ಅವರು 300 ಮಾರ್ಕ್ಸ್ಗೆ 40% ಅಂದ್ರೆ 120 ಮಾರ್ಕ್ಸ್ ತಗೋಬೇಕು. ಪೇಪರ್ 1 ಪೇಪರ್ 2 ಸೇರಿ 120 ಮಾರ್ಕ್ಸ್ ತಗೊಂಡ್ರೆ ಅವರು ನೆಕ್ಸ್ಟ್ ಕ್ವಾಲಿಫೈಗೆ ಎಲಿಜಿಬಲ್ ಆಗ್ತಾರೆ. ಹಾಗೆ ST/SC ಅಭ್ಯರ್ಥಿಗಳು ಯಾರೆಲ್ಲ ಇರ್ತಾರೋ ಅವರು 300 ಮಾರ್ಕ್ಸ್ಗೆ 35% ಅಂದ್ರೆ 105 ಮಾರ್ಕ್ಸ್ ತಗೋಬೇಕು. ಪೇಪರ್ 1 ಪೇಪರ್ 2 ಎಲಿಜಿಬಲ್ ಆಗ್ಬೇಕಂದ್ರೆ. ಕೆಸೆಟ್ ಹೆಂಗೆ ಪ್ರಿಡಿಕ್ಟ್ ಮಾಡೋದು, ಕೆಸೆಟ್ ಕಟ್ ಆಫ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಯಾರೆಲ್ಲ ಅಟೆಂಡ್ ಆಗಿರ್ತಾರಲ್ಲ ಎಕ್ಸಾಮ್ಗೆ ಅವ್ರನ್ನ ಕನ್ಸಿಡರ್ ಮಾಡಿಕೊಂಡು ಮತ್ತೆ ಪ್ರೀವಿಯಸ್ 2 ಇಯರ್ಸ್ ಏನೆಲ್ಲ ಇರುತ್ತೋ ಅದನ್ನ ಆವ್ರೇಜ್ ತಗೋತಾರೆ ಮಾರ್ಕ್ಸ್ನ. ಎಕ್ಸಾಂಪಲ್ 2023 ಮತ್ತೆ 2024 ಅಲ್ಲಿ ಎಷ್ಟು ಕಟ್ ಆಫ್ ನಿಲ್ಸಿದ್ದಾರೆ ಅದನ್ನ ಆವ್ರೇಜ್ ತಗೊಂಡು 2025 ಕಟ್ ಆಫ್ ನ ಪ್ರಿಡಿಕ್ಟ್ ಮಾಡ್ತಾರೆ. ಈ ವರ್ಷ 2025ರಲ್ಲಿ 1,21,000ಕ್ಕೂ ಹೆಚ್ಚು ಜನ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ. ಅದರಲ್ಲಿ 6% ಮಾತ್ರ ಸ್ಲಾಟ್ಸ್ ಇರುತ್ತೆ. 6% ಅಂದ್ರೆ 7,260. ಕೆಸೆಟ್ ಕಟ್ ಆಫ್ ಅನ್ನೋದು ಈ ಸ್ಲಾಟ್ಸ್ ಏನಿದೆಯಲ್ಲ 7,260 ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಟ್ ಆಫ್ ಮಾಡೋದು ಎಲ್ಲರಿಗೂ ಗೊತ್ತಾಯ್ತಲ್ಲ ಹೆಂಗ್ ಮಾಡ್ತಾರಂತ. ಸೊ ಇವಾಗ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ನ ನೋಡ್ತಾ ಬರೋಣ. ಕಾಮರ್ಸ್ ಅಲ್ಲಿ ನೋಡೋದಾದ್ರೆ ಲಾಸ್ಟ್ ಇಯರ್ 2024 ಅಲ್ಲಿ 202 ಟಾಪ್ ಸ್ಕೋರ್ ಆಗಿರುತ್ತೆ. ಸೊ ಈ ಇಯರ್ ಕಟ್ ಆಫ್ ನೋಡೋದಾದ್ರೆ GM ಅವ್ರಿಗೆ 152 to 166 ಇರುತ್ತೆ. SC ಅವ್ರಿಗೆ 138 to 152 ಇರುತ್ತೆ. ST ಅವ್ರಿಗೆ 138 to 150 ಇರುತ್ತೆ. ಕ್ಯಾಟಗರಿ 1ಗೆ 144 to 158 ಇರುತ್ತೆ. ಕ್ಯಾಟಗರಿ 2Aಗೆ 138 to 152 ಇರುತ್ತೆ. ಕ್ಯಾಟಗರಿ 2Bಗೆ 136 to 150 ಇರುತ್ತೆ. ಕ್ಯಾಟಗರಿ 3Aಗೆ 144 to 152 ಇರುತ್ತೆ. ಕ್ಯಾಟಗರಿ 3Bಗೆ 144 to 158 ಇರುತ್ತೆ. ಇನ್ ಬಿಟ್ವೀನ್ ಈ ನಂಬರ್ಸ್ ಅಲ್ಲಿ ನಿಮ್ಗೆ ಯಾವುದೇ ಮಾರ್ಕ್ಸ್ ಬಂದಿದ್ರು ನಿಮ್ದು 100% ಕ್ವಾಲಿಫೈ ಆಗುತ್ತೆ, ಕ್ಲಿಯರ್ ಆಗುತ್ತೆ ಕೆಸೆಟ್ಗೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಬೇರೆ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಇದ್ದೀರೋ ನಿಮ್ಮ ಮಾರ್ಕ್ಸು ಈ ಮಾರ್ಕ್ಸ್ ಲೈಕ್ 1 to 2 ಮಾರ್ಕ್ಸು 3 ಮಾರ್ಕ್ಸ್ 4 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ರೆ ನಿಮ್ದು ಕೂಡ ಕ್ಲಿಯರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕನ್ನಡ ಸಬ್ಜೆಕ್ಟ್ ನೋಡೋದಾದ್ರೆ ಲಾಸ್ಟ್ ಇಯರ್ 188 ಹೈಯೆಸ್ಟ್ ಸ್ಕೋರ್ ಇರುತ್ತೆ. ಈ ಇಯರ್ ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 148 to 160, SCಗೆ 136 to 148, STಗೆ 136 to 148, ಕ್ಯಾಟಗರಿ 1ಗೆ 138 to 150, ಕ್ಯಾಟಗರಿ 2Aಗೆ 138 to 150, ಕ್ಯಾಟಗರಿ 2Bಗೆ 136 to 148, ಕ್ಯಾಟಗರಿ 3Aಗೆ 140 to 152, ಕ್ಯಾಟಗರಿ 3Bಗೆ 144 to 158 ನ ಎಕ್ಸ್ಪೆಕ್ಟ್ ಮಾಡೋದಾಗುತ್ತೆ. ನೆಕ್ಸ್ಟ್ ಎಕನಾಮಿಕ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 212 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. GMಗೆ 156 to 166, SCಗೆ 142 152, STಗೆ 142 to 156, ಕ್ಯಾಟಗರಿ 1ಗೆ 146 to 158, ಕ್ಯಾಟಗರಿ 2Aಗೆ 142 to 156, ಕ್ಯಾಟಗರಿ 2Bಗೆ 148 to 162, ಕ್ಯಾಟಗರಿ 3Aಗೆ 146 to 160, ಕ್ಯಾಟಗರಿ 3Bಗೆ 146 to 160 ಆಗಿರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಇಂಗ್ಲಿಷ್ ನೋಡೋದಾದ್ರೆ ಲಾಸ್ಟ್ ಇಯರ್ 230 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋ ಕಟ್ ಆಫ್ ಬಂದ್ಬಿಟ್ಟು GMಗೆ 160 to 172, SCಗೆ 144 to 158, STಗೆ 142 to 156, ಕ್ಯಾಟಗರಿ 1ಗೆ 150 to 162, ಕ್ಯಾಟಗರಿ 2Aಗೆ 146 to 158, ಕ್ಯಾಟಗರಿ 2Bಗೆ 146 to 160, ಕ್ಯಾಟಗರಿ 3Aಗೆ 146 to 158, ಕ್ಯಾಟಗರಿ 3Bಗೆ 150 to 168 ಎಕ್ಸ್ಪೆಕ್ಟ್ ಮಾಡೋದಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್
218 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ GMಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ 152 to 162, SCಗೆ 136 to 148, STಗೆ 136 to 148, ಕ್ಯಾಟಗರಿ 1ಗೆ 140 to 152, ಕ್ಯಾಟಗರಿ 2Aಗೆ 140 to 150, ಕ್ಯಾಟಗರಿ 2Bಗೆ 138 to 150, ಕ್ಯಾಟಗರಿ 3Aಗೆ 142 to 156, ಕ್ಯಾಟಗರಿ 3Bಗೆ 142 to 156 ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಹಿಸ್ಟ್ರಿ ನೋಡೋದಾದ್ರೆ ಲಾಸ್ಟ್ ಇಯರ್ 226 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ನಾವು GMಗೆ ಎಕ್ಸ್ಪೆಕ್ಟ್ ಮಾಡೋದಾದ್ರೆ 164 to 178, SCಗೆ 152 to 166, STಗೆ 154 to 168, ಕ್ಯಾಟಗರಿ 1ಗೆ 156 to 168, ಕ್ಯಾಟಗರಿ 2Aಗೆ 154 to 168, ಕ್ಯಾಟಗರಿ 2Bಗೆ 154 to 168, ಕ್ಯಾಟಗರಿ 3Aಗೆ 158 to 170, ಕ್ಯಾಟಗರಿ 3Bಗೆ 158 to 170 ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಸೋಷಿಯಾಲಜಿ. ಹೈಯೆಸ್ಟ್ ಮಾರ್ಕ್ಸ್ ಲಾಸ್ಟ್ ಇಯರ್ ಬಂದ್ಬಿಟ್ಟು 200 ಇರುತ್ತೆ. ಈ ವರ್ಷ GMಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ 152 to 166, SCಗೆ 136 to 142, STಗೆ 138 to 150, ಕ್ಯಾಟಗರಿ 1ಗೆ 140 to 152, ಕ್ಯಾಟಗರಿ 2Aಗೆ 140 to 152, ಕ್ಯಾಟಗರಿ 2Bಗೆ 140 to 152, ಕ್ಯಾಟಗರಿ 3Aಗೆ 144 to 158, ಕ್ಯಾಟಗರಿ 3Bಗೆ 146 to 158 ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ನೋಡೋದಾದ್ರೆ ಲಾಸ್ಟ್ ಇಯರ್ 230 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 182 to 196, SCಗೆ 164 to 178, STಗೆ 164 to 178, ಕ್ಯಾಟಗರಿ 1ಗೆ 172 to 182, ಕ್ಯಾಟಗರಿ 2Aಗೆ 168 to 182, ಕ್ಯಾಟಗರಿ 2Bಗೆ 164 to 178, ಕ್ಯಾಟಗರಿ 3Aಗೆ 164 to 188, ಕ್ಯಾಟಗರಿ 3Bಗೆ 176 to 188 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಸೋಷಿಯಲ್ ವರ್ಕ್ ನೋಡೋದಾದ್ರೆ ಲಾಸ್ಟ್ ಇಯರ್ 192 ಹೈಯೆಸ್ಟ್ ಮಾರ್ಕ್ಸ್ ಆಗಿರುತ್ತೆ. ಈ ವರ್ಷ ಕಟ್ ಆಫ್ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 154 to 168, SCಗೆ 140 to 152, STಗೆ 142 to 150, ಕ್ಯಾಟಗರಿ 1ಗೆ 146 to 158, ಕ್ಯಾಟಗರಿ 2Aಗೆ 142 to 156, ಕ್ಯಾಟಗರಿ 2Bಗೆ 136 to 148, ಕ್ಯಾಟಗರಿ 3Aಗೆ 146 to 152, ಕ್ಯಾಟಗರಿ 3Bಗೆ 152 to 166 ನ ಎಕ್ಸ್ಪೆಕ್ಟ್ ಮಾಡಬಹುದು. ಸಬ್ಜೆಕ್ಟ್ ಫಿಸಿಕಲ್ ಎಜುಕೇಶನ್ ನೋಡೋದಾದ್ರೆ ಲಾಸ್ಟ್ ಇಯರ್ 172 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ GMಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು 144 to 158, SCಗೆ 132 to 146, STಗೆ 132 to 146, ಕ್ಯಾಟಗರಿ 1ಗೆ 136 to 148, ಕ್ಯಾಟಗರಿ 2Aಗೆ 132 to 146, ಕ್ಯಾಟಗರಿ 2Bಗೆ 132 to 146, ಕ್ಯಾಟಗರಿ 3Aಗೆ 138 to 152, ಕ್ಯಾಟಗರಿ 3Bಗೆ 136 to 148 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 182 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ಕಟ್ ಆಫ್ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 152 to 162, SCಗೆ 136 to 148, STಗೆ 132 to 146, ಕ್ಯಾಟಗರಿ 1ಗೆ 142 to 156, ಕ್ಯಾಟಗರಿ 2Aಗೆ 138 to 152, ಕ್ಯಾಟಗರಿ 2Bಗೆ 138 to 150, ಕ್ಯಾಟಗರಿ 3Aಗೆ 138 to 150, ಕ್ಯಾಟಗರಿ 3Bಗೆ 144 to 158 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಫಿಸಿಕಲ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 192 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 144 to 158, SCಗೆ 128 to 142, STಗೆ 128 to 142, ಕ್ಯಾಟಗರಿ 1ಗೆ 132 to 146, ಕ್ಯಾಟಗರಿ 2Aಗೆ 132 to 142, ಕ್ಯಾಟಗರಿ 2Bಗೆ 134 to 148, ಕ್ಯಾಟಗರಿ 3Aಗೆ 136 to 148, ಕ್ಯಾಟಗರಿ 3Bಗೆ 136 to 148 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕಲ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 200 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ GMಗೆ ಎಕ್ಸ್ಪೆಕ್ಟ್ ಮಾಡೋದಾದ್ರೆ 146 to 158, SCಗೆ 130 to 142, STಗೆ 132 to 146, ಕ್ಯಾಟಗರಿ 1ಗೆ 136 to 148, ಕ್ಯಾಟಗರಿ 2Aಗೆ 132 to 148, ಕ್ಯಾಟಗರಿ 2Bಗೆ 130 to 142, ಕ್ಯಾಟಗರಿ 3Aಗೆ 138 to 150, ಕ್ಯಾಟಗರಿ 3Bಗೆ 140 to 152 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಕೆಮಿಕಲ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 198 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ GMಗೆ ಎಕ್ಸ್ಪೆಕ್ಟ್ ಮಾಡೋದಾದ್ರೆ 152 to 166, SCಗೆ 136 to 148, STಗೆ 140 to 152, ಕ್ಯಾಟಗರಿ 1ಗೆ 142 to 156, ಕ್ಯಾಟಗರಿ 2Aಗೆ 138 to 150, ಕ್ಯಾಟಗರಿ 2Bಗೆ 140 to 152, ಕ್ಯಾಟಗರಿ 3Aಗೆ 142 to 156, ಕ್ಯಾಟಗರಿ 3Bಗೆ 146 to 152 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಲೈಫ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 224 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ GMಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ 178 to 190, SCಗೆ 166 to 178, STಗೆ 162 to 176, ಕ್ಯಾಟಗರಿ 1ಗೆ 166 to 178, ಕ್ಯಾಟಗರಿ 2Aಗೆ 168 to 180,
Category 2Bಗೆ 166 to 178, Category 3Aಗೆ 170 to 182, Category 3Bಗೆ 172 to 186 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟು ಎನ್ವೈರನ್ಮೆಂಟಲ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 232 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 184 to 192 ಎಕ್ಸ್ಪೆಕ್ಟ್ ಮಾಡ್ಬೋದು. SCಗೆ 170 to 182, STಗೆ 156 to 168, Category 1ಗೆ 176 to 188, Category 2Aಗೆ 170 to 182, Category 2Bಗೆ 168 to 180, Category 3Aಗೆ 168 to 180, Category 3Bಗೆ 168 to 180 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಹೋಮ್ ಸೈನ್ಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 218 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 176 to 182, SCಗೆ 174 to 188, STಗೆ 188 to 200, Category 1ಗೆ 190 to 202, Category 2Aಗೆ 198 to 208, Category 2Bಗೆ 170 to 188, Category 3Aಗೆ 160 to 178, Category 3Bಗೆ 170 to 188 ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ವುಮೆನ್ ಸ್ಟಡೀಸ್ ನೋಡೋದಾದ್ರೆ ಲಾಸ್ಟ್ ಇಯರ್ 190 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಈ ವರ್ಷ ಎಕ್ಸ್ಪೆಕ್ಟ್ ಮಾಡೋದಾದ್ರೆ GMಗೆ 174 to 182, SCಗೆ 162 to 172, STಗೆ 160 to 170, Category 1ಗೆ 146 to 158, Category 2Aಗೆ 164 to 178, Category 2Bಗೆ 150 to 162, Category 3Aಗೆ 156 to 162, Category 3Bಗೆ 160 to 170 ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ನಾನು ಕೊಟ್ಟಿರೋ ಸ್ಕೋರ್ಗೆ ನಿಮ್ಮದು ಕೂಡ ಸ್ಕೋರು 2 to 3 ಮಾರ್ಕ್ಸ್ ಡಿಫ್ರೆನ್ಸ್ ಅಲ್ಲಿದ್ರೆ ನಿಮ್ಮದು ಕೂಡ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.